ನೋಡಿದ್ರೆ ಸಾಮಾನ್ಯದೊಳ ಥರ ಕಾಣ್ತಾ ಇಲ್ಲ. ಇವಳಲ್ಲಿ ಏನೋ ರಹಸ್ಯ ಇದೆ. ಆ ರಹಸ್ಯ ಏನು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಇಲ್ಲಿ ಏನೋ ನಡೀತಾ ಇದೆ. ಇನ್ನೇನು 25 ವರ್ಷದ ಹುಟ್ಟುಹಬ್ಬ ಬಂದೇ ಬಿಡ್ತು. ಅರ್ಜುನ್ ನಮ್ಮೆಲ್ಲರಿಂದ ದೂರ ಆಗ್ತಾನೆ ಅನ್ನೋದನ್ನ ನನ್ನಿಂದ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಕಣೋ. ಅರ್ಜುನ್ ಹುಟ್ಟಿನ ಹಿಂದೆ ಇಷ್ಟೊಂದು ರಹಸ್ಯಗಳಿದೆ, ಇಷ್ಟೊಂದು ವಿಚಾರಗಳಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ವಿಚಾರ ಯಾವುದೇ ಕಾರಣಕ್ಕೂ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಇನ್ನೇನು 25 ವರ್ಷದ ಹುಟ್ಟುಹಬ್ಬ ಬಂದೇ ಬಿಡ್ತು. ಅರ್ಜುನ್ ನಮ್ಮೆಲ್ಲರಿಂದ ದೂರ ಆಗ್ತಾನೆ ಅನ್ನೋದನ್ನ ನನ್ನಿಂದ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಕಣೋ. ಅರ್ಜುನ್ ಹುಟ್ಟಿನ ಹಿಂದೆ ಇಷ್ಟೊಂದು ರಹಸ್ಯಗಳಿದೆ, ಇಷ್ಟೊಂದು ವಿಚಾರಗಳಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ವಿಚಾರ ಯಾವುದೇ ಕಾರಣಕ್ಕೂ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಈ ರೀತಿ ನಾಟಕ ಮಾಡಿ ನಮ್ಮ ಮನೆಯವ್ರನ್ನ ನಂಬಿಸ್ಬೋದು, ನನ್ನನ್ನಲ್ಲ. ಅದನ್ನ ಎದುರಿಸೋ ಶಕ್ತಿ ನನಗಿದೆ. ಅದೇನು ಅಂತ ಹೇಳು ಅಜ್ಜಿ. ಅರ್ಜುನ್ ಹೇಳ್ತೆ ತಾನೆ, ತಾಳ್ಮೆ ಇರ್ಲಿ. ನೀನ್ ಯಾರು, ನಾನಿನ್ನ ಎಲ್ಲಿಂದ ಕರ್ಕೊಂಡು ಬಂದೆ, ಯಾಕೆ ಮನೇಲಿಟ್ಟು ಬೆಳೆಸ್ದೆ, ಇದೆಲ್ಲದಕ್ಕೂ ಉತ್ತರ ಇದೆ. ಈ ರೀತಿ ನಾಟಕ ಮಾಡಿ ನಮ್ಮ ಮನೆಯವ್ರನ್ನ ನಂಬಿಸ್ಬೋದು, ನನ್ನನ್ನಲ್ಲ. ನಾನು ಹೇಳಿದ್ದು ಸರಿ ತಾನೆ? ಇಲ್ಲಿ ಬನ್ನಿ. ಇಲ್ಲಿ ಕರೆದ್ರ? ಬನ್ನಿ. ಬಂದ್ರೆ ಏನ್ ಕೊಡ್ತೀರಾ? ಬನ್ನಿ ಅನ್ನಲ್ಲ. ಬಂದ್ರೆ ಮುತ್ತು ಕೊಡ್ತೀರಾ? ಸರಿ, ಕೊಡ್ತೀನಿ, ಬನ್ನಿ. ಹಾಯ್ ಅಮೃತ, ಇದೇ ನೀವಿಲ್ಲಿ ಒಬ್ಬರೇ ಬಂದಿರೋ ಹಾಗಿದೆ. ಎಲ್ಲಿಂದನೋ ಬರ್ತಿದ್ದೀರಾ? ಕೈಯಲ್ಲಿ ಪೂಜೆ ಬುಟ್ಟಿ ಕಾಣಿಸ್ತಾ ಇದೆ ತಾನೆ? ದೇವಸ್ಥಾನಕ್ಕೆ ಹೋಗಿದೆ, ಅಲ್ಲಿಂದನೇ ಬರ್ತಾ ಇದ್ದೀನಿ. ಏನು ದೇವಸ್ಥಾನಕ್ಕೆ? ನಾನು ಅಲ್ಲಿಂದನೇ ಬರ್ತಾ ಇದ್ದೀನಿ. ನಿಮ್ಮನ್ನೆಲ್ಲೂ ನೋಡಲೇ ಇಲ್ವಲ್ಲ. ಹೋಗಲಿ ಬಿಡಿ, ಈಗಲಾದರೂ ಸಿಕ್ಕಿದ್ರಲ್ಲ. ನೋಡು, ನನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಸಮಯ ಇಲ್ಲ. ನಾನು ಹೊರಡಬೇಕು, ನನಗೆ ಸಮಯ ಆಗುತ್ತೆ. ಇದೇನು ಅಮೃತ ಅವರು ಹೀಗೆ ಹೇಳ್ಬಿಟ್ರಿ? ಅಲ್ಲ, ಅಪರೂಪಕ್ಕೆ ಹೊರಗಡೆ ಸಿಕ್ಕಿದ್ದೀರಾ. ಬನ್ನಿ, ಇಲ್ಲೇ ಹೊರಗಡೆ ಎಲ್ಲಾದರೂ ಕಾಫಿ ಕುಡಿಯೋಣ. ನೋಡು, ಸುಮ್ಮನೆ ಯಾವುದ್ಯಾವುದೋ ನೆಪ ಮಾಡಿಕೊಂಡು ನನ್ನನ್ನು ಮಾತಾಡ್ಸೋದಕ್ಕೆ ಬರಬೇಡ. ಆದಷ್ಟು ನನ್ನಿಂದ ದೂರ ಇದ್ದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಹೌದು, ನೀವು ಹೇಳೋದು ಸರಿನೇ. ನಿಮ್ಮಿಂದ ದೂರ ಇರೋದೇ ಒಳ್ಳೆಯದು. ಎಷ್ಟೇ ಆದರೂ ಮಾಯಾವಿದ್ಯೆ, ಕಣ್ಕಟ್ಟು ವಿದ್ಯೆ ಗೊತ್ತಿರೋರಲ್ವಾ. ಏನು ಮಾತಾಡ್ತಾ ಇದೆಯಾ? ಮೈ ಮೇಲೆ ಪ್ರಜ್ಞೆ ಇದೆ ತಾನೇ? ಯಾಕಮೃತ ಅವರೇ, ಸತ್ಯ ಕೇಳ್ತಿದ್ದ ಹಾಗೆ ಗಾಬರಿ ಆಗೋಯ್ತಾ? ಯಾವ ಸತ್ಯ? ಏನು ಮಾತಾಡ್ತಾ ಇದೆಯಾ ನೀನು? ನಾನು ಮೊನ್ನೆ ಸ್ಟೇಷನ್ಗೆ ಹೋಗಿದ್ದೆ. ಇನ್ಸ್ಪೆಕ್ಟರ್ನ ಮಾತಾಡ್ಸ್ಕೊಂಬಂದೆ. ಪೇಟೆ ಕೋಣೆಲೇ ಇದೆ, ನನಗ ಕಾಯ್ತಲೇ ಇದೆ. ಪಾರ್ಥ, ಎಷ್ಟು ವರ್ಷಗಳ ಕಾಯುವಿಕೆಗೆ ಈಗೊಂದು ಅರ್ಥ ಸಿಗ್ತಾ ಇದೆ. ನಾಳೆ ಹುಣ್ಣಿಮೆ, ನಾಳೆನೇ ನಿನ್ನ ಬಲಿ. ಈ 25 ವರ್ಷಗಳಲ್ಲಿ ಮಾಡೋಕ್ಕಾಗ್ತಿದ್ದನ್ನು ನಾಳೆ ಮಾಡಿ ಮುಗಿಸ್ಲೇಬೇಕು. ನಾಳೆ ಹೇಗಾದರೂ ಮಾಡಿ ಉಪಾಯವಾಗಿ ನಿನ್ನ ಬಲಿಪೀಠ ಕರ್ಕೊಂಡು ಹೋಗಲೇಬೇಕು. ಪರವಾಗಿಲ್ಲವೇ, ನಮ್ಮೆಲ್ಲರ ಸರ್ಪಗಾಲನ್ನು ಮೀರಿ 25 ವರ್ಷಗಳು ಯಾರು ಕಣ್ಣಿಗೂ ಕಾಣದಾಗಿದ್ದೆ ಅಲ್ವಾ? ಏನ ಸಾಮರ್ಥ್ಯ ಮೆತ್ತಲೇಬೇಕು.
ಈ ಮನೆಗೆ ನಾಗಮಣಿ ಸಿಗುತ್ತೆ ಅನ್ನೋದೇ ಆಗಿದ್ರೆ ನೀನು ಬದುಕಿರ್ಲೇಬಾರ್ದು. ನೀನು ಬರ್ತೀಯ ಅಂತ ನಿನಗಾಗಿ ಕಾಯ್ತಾ ಇದ್ದಾಳಲ್ಲ ನಿನ್ನ ತಾಯಿ, ನಿನ್ನ ನೆನಪಲ್ಲಿ ಅವಳು ನರಳಿ ಸಾಯಬೇಕು. ನಾಳೆ ಈ ಕೆಲಸ ಆಗಲೇಬೇಕು. ಈ ಮನೇಲಿ ಯಾರಿಗೂ ಅನುಮಾನ ಬರದ ಹಾಗೆ ನಿನ್ನನ್ನು ಹೊರಗೆ ಕರ್ಕೊಂಡೋಗಿ ಬಲಿ ಕೊಡಲೇಬೇಕು. ನಿನ್ನ ಸಾವು ಶತಸಿದ್ಧ. ಸುದಯ, ತಣಿ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಒಳಗೆ ಬನ್ನಿ. ಇಷ್ಟೊತ್ತಲ್ಲಿ ಯಾರ ಕಣ್ಣಿಗೂ ಕಾಣದೆ ಬಚ್ಚಿಟ್ಕೊಂಡು ಮಾಡೋ ಪೂಜೆ ಆದರೂ ಯಾವುದದು? ಅದೇನು ಪೂಜೆ ಮಾಡ್ತಾಳೋ ನೋಡ್ತೀನಿ, ಕಂಡು ಹಿಡಿತೀನಿ. ಏನು ನೋಡ್ತಾ ಇದ್ದೀನಿ ನಾ ಇಲ್ಲಿ? ಏನು ನಡೀತಾ ಇದೆ ಇಲ್ಲಿ? ಇದೆಲ್ಲ ನಿಜನಾ? ನಂಗೇನೆ ತಾಯಿ ತಕ್ಕಡಿಸಿ ನಿನ್ ವಶ ಮಾಡ್ಕೋಬೇಕು ಅಂತಿದ್ಯಾ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿ. ಜಾಜಿನ ಮಟ್ಟ ಹಾಕ್ದೆ ಇಲ್ಲಿಂದ ಕದ್ಲಲ್ಲ, ನಿನ್ನ ತಾಯ್ತದ ತಂತ್ರ ನನ್ನ ಹತ್ರ ನಡೆಯಲ್ಲ. ನಮ್ಮ ಆಫೀಸಲ್ಲಿ ಮಾಡೋ ಕೆಲಸಕ್ಕೆ ಸಂಬಳ ಸಿಗಲ್ಲ. ನಮ್ಮ ಸಂಬಳ ಸಿಗೋದು ಈ ಕೆಲಸಕ್ಕೇನೆ. ಅಂದರೆ ಹುಡುಗಿನ ಪಿಕ್ಚರ್ ಕರ್ಕೊಂಡು ಹೋಗೋದು, ಡಿನ್ನರ್ ಕೊಡ್ಸೋದು, ಸುತ್ತಾಡ ಕರ್ಕೊಂಡು ಹೋಗೋದು. ನಾನು ಹಿಂಗೊಂದು ಶರ್ಟ್ ಕೊಡ್ಸಿದ್ನಲ್ಲ ಮೆರೂನ್ ಕಲರ್, ಪ್ಲೀಸ್ ಅದನ್ನು ಹಾಕ್ಕೊಂಡು ಬಾ. ಅಫ್ಕೋರ್ಸ್ ಜಾನು, ನಾನು ಅದೇ ಶರ್ಟ್ನ ಹಾಕೊಂಡ್ಬರ್ತೀನಿ. ಓಕೆ? ಸೂರಜ್ನ ಈ ಸಂಕಟದಿಂದ ಪಾರು ಮಾಡಿ ತಂದೆ ಆದವಂಗ ಮಗನಿಗಿಂತ ಬೇರೆ ಏನು ದೊಡ್ಡದಿಲ್ಲ ಅನ್ನೋದನ್ನ ತೋರಿಸ್ಬೇಕಾಗ್ಯದವ. ಅದನ್ನ ಮಾಡ್ಲಿಕ್ಕೆ ನನಗೊಂದು ದಾರಿ ಕಾಣ್ಲಿಕ್ಕತ್ತದ. ಏನಪ್ಪ ಅದು? ಸೂರಜನೆಲ್ಲ ಅಪರಾಧಗಳನ್ನ ನನ್ನ ತಲೆ ಮೇಲೆ ಹಾಕೋಬೇಕು. ಬಿಡೆ ನನ್ನ ಮಗನ ಕೈನ. ನನ್ನ ತಮ್ಮಂಗೆ ಮನ್ಸಿಗೆ ಬಂದ ಹಾಗೆ ಹೊಡೆಯೋದಕ್ಕೆ ನಾನು ಬಿಡೋದಿಲ್ಲ. ನೀನು ನಮ್ಮನೆ ಸೊಸೆ ಆಗಿಲ್ಲ, ಸೊಸೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ರಾಮು ಅವರೇ, ಫ್ಲೈಟಲ್ಲಿ ಹೋಗಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮೇಲೆ ಹೋಗ್ತಿದ್ದಾಗೆ ಎಲ್ಲ ಇಷ್ಟಿಷ್ಟೇ ಕಾಣ್ತಿದ್ರು. ಏನು ಮಜಾ ಇತ್ತು ಗೊತ್ತಾ? ನಾನು ಡೆಲ್ಲಿಗೆ ಹೋಗ್ತಿದ್ದಾಗೆ ನನಗೆ ನಿಮ್ಮ ನೆನಪೇ ಆಯಿತು. ನಿಮ್ಮ ನೆನಪು, ಈ ಊರಿನ ನೆನಪು. ನೀವು ನೆನಪಾದಾಗೆಲ್ಲ ಏನೋ ನಗು ಬರ್ತಾಯಿತ್ತು. ನಮ್ ಫ್ರೆಂಡ್ ಒಬ್ಬ ಇಂಟರ್ವ್ಯೂ ಅಂತ 2 ದಿವಸ ನಮ್ ರೂಮ್ ಬಂದಿದ್ದೋಯ್ತಾನೆ ಕಣ, ಅಡ್ಜಸ್ಟ್ ಮಾಡ್ಕೊಳ. ಅಯ್ಯ ಬರ್ಲಿ ಬೇಡ, ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಆಯ್ತು, ಕಳಿಸ್ಕೊಡಿ ನೀನು. ಇವ್ರಿಬ್ರಲ್ಲ ರಮೇಶ್? ಇವನು ರಮೇಶ್ ನಿಮ್ ಫ್ರೆಂಡಾ? ಇವನ್ ಫ್ರೆಂಡ್ ಅವನಾ? ಇವನು ಫ್ರೆಂಡ್ ಆದ್ಮೇಲೆ ನನಗೂ ಫ್ರೆಂಡಾ? ಬಟ್ ನಾನು ರಮೇಶ್ ಇವ್ನ ಫ್ರೆಂಡ್, ಅವನು ಫ್ರೆಂಡಾ? ಅವ್ನು ರಮೇಶ್ ಫ್ರೆಂಡ್ ಆದ್ಮೇಲೆ ನನಗೂ ಫ್ರೆಂಡಾ? ನನಗೆ ಫ್ರೆಂಡ್ ಆದ್ಮೇಲೆ ನಿನಗೂ ಫ್ರೆಂಡ್ ತಾನೆ? ಏನೋ ಬಚ್ಚಿಟ್ಕೋತಿದ್ಯಾ ಅಲ್ಲ ನೀನು? ತೋರ್ಸು. ಇದು ಹುಡುಗಿರಾಡೋ ಆಟ ಅಂತೆ, ನಾನು ಆಡಬಾರ್ದಂತೆ. ನನಗೆ ಈ ಗೊಂಬೆ ಆಟ ಅಂದರೆ ತುಂಬ ಇಷ್ಟ ಅಕ್ಕ. ಇವರಮ್ಮ ಸುಳ್ಳು ಹೇಳಿದ್ದಾರೆ. ಇದು ಹುಡುಗ ಅಲ್ಲ, ಹುಡುಗಿ.
ಅವರಿಬ್ಬರು ದೂರ ಆಗಲಿ ಅಂತ ಎಷ್ಟು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನೋ ನನಗೆ ಗೊತ್ತು. ನಾನು ಹೇಳೋಕ್ಕೆ ಮುಂಚೆನೇ ಎಲ್ಲ ವಿಷಯನ ಅವಳಿಗೆ ಗೊತ್ತು. ನನಗೆ ಯಾಕೋ ನೀನೇ ಎಲ್ಲ ಹೇಳಿದೀಯಾ ಅಂತ ಅನಿಸ್ತಾ ಇದೆ. ವಿಗ್ರಹ ಕಳೆದೋದ್ರೆ ಮಾವನವ್ರಿಗೆ ಮಾತ್ರ ನೋವಾಗ್ಬೋದು, ಆದರೆ ಅದನ್ನು ನಮ್ಮಲ್ಲೇ ಯಾರಾದರೂ ಒಬ್ರು ಕದ್ದಿದ್ದಾರೆ ಅಂದರೆ ಎಂಥ ಅವಮಾನ ಅಲ್ವಾ? ನಿಮ್ಮ ಗಂಡ ಏನಾದರೂ ಕದ್ದಿದ್ದಾರೆ ಅನ್ನೋ ಭಯನಾ ನಿಮಗೆ? ನಾನು ಹೊರಡ್ತೀನಿ, ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ. ಎಲ್ಲರೂ ನಿಮ್ಮ ಮನೇಲೇ ಇರೋಕ್ಕೆ ಹೇಳಿ. ನನ್ನ ಅಂದಾಜಿನ ಪ್ರಕಾರ ನಾಳೆ ವಿಗ್ರಹ ಸಿಗತ್ತೆ. ಮೇಘನಾ, ವಿಕ್ರಮ್ ಮನೆಗೆ ಬನ್ನ ಎಲ್ಲಿ ತಾನೆ? ಮಗಳೇ, ನಿನಗೊಂದು ಮಾತು ಕೇಳಬೇಕು. ಕೇಳಪ್ಪ. ನೀನು DC ಆದಮೇಲೆ ಈ ಕ್ಷೇತ್ರದ MLA ಅವ್ರನ್ನ ಭೇಟಿಯಾಗೋ ಸಂದರ್ಭ ಬರಬಹುದು. ಹಾಗೇನು ಮಾಡ್ತೀಯಾ? ಆಗ ಅವ್ರನ್ನ ನೀನು ಅವಾಯ್ಡ್ ಮಾಡ್ತೀಯಾ?